ದರ್ಶನ್ಗೆ ಬೆನ್ನು ನೋವು, ಆಸ್ಪತ್ರೆಗೆ ಶಿಫ್ಟ್ ಆದ್ರು. ಆ ನಂತರ ಏನಾಯ್ತು, ಆಪರೇಷನ್ ಯಾವಾಗ, ಇನ್ನೂ ಕೂಡ ಅದರ ಸುದ್ದಿ ಇಲ್ಲ. 6 ವಾರಗಳ ಮಧ್ಯಂತರ ಜಾಮೀನನ್ನ ಪಡೆದಂತ ದಾಸನ್ಗೆ ಏನಾಯ್ತು ಹಾಗಾದ್ರೆ? ಶಸ್ತ್ರಚಿಕಿತ್ಸೆ ಅಂತ ಹೇಳಿ ಜಾಮೀನನ್ನ ಪಡೆದ್ರು, ಹೊರಗೆ ಬಂದ್ರು. ಆಪರೇಷನ್ಗೆ ಹಿಂದೆಟ್ಟು ಹಾಕ್ತಾ ಇರೋದು ಯಾಕೆ? ತುರ್ತು ಶಸ್ತ್ರಚಿಕಿತ್ಸೆಯನ್ನ ಮಾಡಲೇಬೇಕು ಅಂತ ಹೇಳಿ ಮಧ್ಯಂತರ ಜಾಮೀನನ್ನ ಕೇಳಿದ್ರು, ಕೋರ್ಟ್ ಕೊಟ್ಟಿದೆ. ಹೈಕೋರ್ಟ್ ಜಾಮೀನನ್ನ ನೀಡಿ 3 ವಾರ ಕಳೀತು, ಆಪರೇಷನ್ ಆಗಿಲ್ಲ. ಬಳ್ಳಾರಿ ಜೈಲು ಬಿಟ್ಟು ಬೆಂಗಳೂರಿಗೆ ಬರ್ತಾ ಇದ್ದಂತೆ ನೋವೇನಾದ್ರೂ ಮಾಯ ಆಗೋಯ್ತಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇರೋದು. ಅಥವಾ 6 ವಾರಗಳ ಕಾಲವೂ ಕೂಡ ಈ ಸಮಯಾವಕಾಶವನ್ನ ನೀಡಲಾಗಿದೆ, ಮಧ್ಯಂತರ ಜಾಮೀನು ಕಾಲಾವಕಾಶ 6 ವಾರ. ಆ 6 ವಾರಗಳನ್ನ ಕೂಡ ತಳ್ಳಿ ಕೊನೆ ವಾರದಲ್ಲಿ ಏನಾದರೂ ಸರ್ಜರಿ ಮಾಡಿಸ್ಕೊಳ್ಳುವಂತ ಪ್ಲಾನ್ ಏನಾದರೂ ಮಾಡ್ಕೊಳ್ತಾ ಇದ್ದಾರಾ? ಆ ನಿಟ್ಟಿನಲ್ಲಿ ಮಧ್ಯಂತರ ಜಾಮೀನನ್ನ ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಳ್ಳುವಂತ ಪ್ಲಾನ್ ಏನಾದರೂ ಮಾಡ್ಕೊಳ್ತಾ ಇದ್ದಾರಾ ಅನ್ನುವಂತ ಒಂದು ಅನುಮಾನ ಈಗ ಒಂದು ಕಡೆ ಕಾಡ್ತಾ ಇರೋದು. ಮತ್ತೊಂದು ಕಡೆಯಲ್ಲಿ ಶಸ್ತ್ರಚಿಕಿತ್ಸೆ ಯಾವಾಗ? ಜೈಲಿನಿಂದ ಹೊರ ಬರೋದಕ್ಕೆ ಬೆನ್ನು ನೋವಂತ ನಾಟಕ ಮಾಡಿದ್ರ ಹಾಗಿದ್ರೆ ಬಳ್ಳಾರಿ ವಿಮ್ಸ್ ಆಸ್ಪತ್ರೆ ವೈದ್ಯರ ಮೆಡಿಕಲ್ ರಿಪೋರ್ಟ್ ಸುಳ್ಳ? ಹಾಗಾದ್ರೆ ಇಮ್ಮಿಡಿಯೇಟ್ಲಿ ಆಪರೇಷನ್ ಮಾಡಬೇಕು, ಇಲ್ಲ ಅಂತಂದ್ರೆ ಬಹಳ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಬಿಜಿಎಸ್ ಆಸ್ಪತ್ರೆ ಸೇರಿದಂತ ದರ್ಶನ್ಗೆ ಆಪರೇಷನ್ ಮಾಡೋದೇ ಇಲ್ವಾ? ತಕ್ಷಣ ಆಪರೇಷನ್ ಮಾಡಿಸದೇ ಇದ್ರೆ ಸ್ಟ್ರೋಕ್ ಆಗುತ್ತೆ, ಲಕ್ವಾ ಹೊಡೆಯುತ್ತೆ, ಪಾರ್ಶ್ವವಾಯು ಆಗುತ್ತೆ ಅನ್ನುವಂತ ಮಾತನ್ನ ಖುದ್ದು ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯ ಮೆಡಿಕಲ್ ರಿಪೋರ್ಟ್ ಹೇಳಿತ್ತು. ಡಾಕ್ಟರ್ಸ್ ಕೂಡ ಹೇಳಿದ್ರು. ಹಾಗಾದ್ರೆ ಅದು ಸುಳ್ಳ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಸುಳ್ಳು ವರದಿಯನ್ನ ನೀಡಿ ಹಾಗಾದ್ರೆ ನ್ಯಾಯಾಲಯದ ಹಾದಿಯನ್ನ ಕುಟುಂಬಸ್ಥರು ತಪ್ಪಿಸಿದ್ರ ಅನ್ನುವಂಥ ಪ್ರಶ್ನೆ, ಕೋರ್ಟ್ಗೆ ತಪ್ಪು ಮಾಹಿತಿಯನ್ನ ನೀಡಲಾಯ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. 3 ವಾರಗಳಾಯ್ತು, 3 ವಾರ ಕಳೆದ್ರೂ ಕೂಡ ಆಪರೇಷನ್ನ ಸುಳಿವಿಲ್ಲ. 48 ಗಂಟೆಗಳಲ್ಲಿ ರಿಪೋರ್ಟ್ ಬರುತ್ತೆ ಅಂತ ಬಿಜಿಎಸ್ ಆಸ್ಪತ್ರೆಯ ವೈದ್ಯರು ಹೇಳಿದ್ರು. 2 ದಿನ ರಿಪೋರ್ಟ್ ಬಂದ್ಬಿಡುತ್ತೆ ಅಂತ ಹೇಳಿದ್ರು. ಕುಟುಂಬಸ್ಥರ ಜೊತೆ ಚರ್ಚೆಯನ್ನ ಮಾಡಿ ಆಪರೇಷನ್ ಡೇಟ್ ಫಿಕ್ಸ್ ಮಾಡ್ತೀವಿ ಅನ್ನುವಂತ ಮಾತನ್ನ ಕೂಡ ಬಿಜಿಎಸ್ ಆಸ್ಪತ್ರೆಯ ಡಾಕ್ಟರ್ಸ್ ಹೇಳಿದ್ರು. ಫಿಸಿಯೋಥೆರಪಿನೇ ಅಂತಿಮ ಅಲ್ಲ ಆಪರೇಷನ್ ಅಂತ ಅಂದಿದ್ರು ಡಾಕ್ಟರ್. ಆದ್ರೆ ಈಗ ಫಿಸಿಯೋಥೆರಪಿ ಮೂಲಕವೇ ದರ್ಶನ್ಗೆ ಚಿಕಿತ್ಸೆಯನ್ನ ಕೊಡ್ತಿದ್ದಾರೆ. ಹಾಗಾದ್ರೆ ಅದೇ ಫೈನಲ್? ಮೊದಲ ವರದಿಯನ್ನ ಸಲ್ಲಿಕೆ ಮಾಡಿದ್ದು ಬಿಟ್ರೆ ಬೇರೆ ಯಾವುದೇ ವರದಿ ಮಾಹಿತಿ ಇದುವರೆಗೂ ಕೂಡ ಇಲ್ಲ. ಇದುವರೆಗೂ ಕೂಡ ಈ ಚಿಕಿತ್ಸೆ ಬಗ್ಗೆ ಯಾಕೆ ಮಾಹಿತಿಯನ್ನ ಡಾಕ್ಟರ್ಸ್ ನೀಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಆಪರೇಷನ್ ಮಾಡೋದೇ ಆದ್ರೆ ಯಾವಾಗ ಮಾಡ್ತಾರೆ, ಡೇಟ್ ಯಾವಾಗ, ಕೊನೆ ವಾರದಲ್ಲಿ ಏನಾದ್ರು ಇಟ್ಕೊಳ್ತಾರ? ಹಾಗಾದ್ರೆ ಆ ರೀತಿಯ ಪ್ಲಾನ್ ಅನ್ನೇನಾದ್ರೂ ಮಾಡ್ಕೊಳ್ತಾ ಇದ್ದಾರಾ? ಅದು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಈ ಲಾಯರ್ ಮತ್ತೆ ದರ್ಶನ್ ಪ್ಲಾನ್ ಆಗಿರುತ್ತೆ, ಬಿಟ್ರೆ ಆಸ್ಪತ್ರೆಯ ಪ್ಲಾನ್ ಆಗಿರೋದಿಲ್ಲ. ಹಾಗಾದ್ರೆ ಅಲ್ಲಿವರೆಗೂ ಕೂಡ ಯಾವುದೇ ತೊಂದರೆ ಇಲ್ವಾ? ಇಮಿಡಿಯೇಟ್ಲಿ ಆಪರೇಷನ್ ಮಾಡಬೇಕು ಅಂದಿದ್ರು. 6 ವಾರಗಳ ಮಧ್ಯಂತರ ಬೇಲ್ ಟೈಮ್ ಮುಗಿಯುವಾಗ ಹಾಗಾದ್ರೆ ಶಸ್ತ್ರಚಿಕಿತ್ಸೆ ಮಾಡಿಸ್ತಾರಾ? ಕೊನೆ ವಾರದಲ್ಲಿ ಈ ಶಸ್ತ್ರಚಿಕಿತ್ಸೆ ಮಾಡಿಸುವಂತ ಪ್ಲಾನ್ ಹಾಗಾದ್ರೆ ಮಾಡ್ಕೊಂಡಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಮತ್ತೆ ಜಾಮೀನು ಅವಧಿಯನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು, ಆ ಪ್ಲಾನ್ ಅನ್ನು ಏನಾದ್ರೂ ಮಾಡಿದಾರಾ ಅನ್ನುವಂತ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಸಾಮಾನ್ಯವಾಗಿ ಒಂದಷ್ಟು ಅನುಮಾನಗಳು ಕಾಡುತ್ತೆ. ಮತ್ತಷ್ಟು ದಿನ ಜೈಲು ವಾಸದಿಂದ ಮುಕ್ತಿಯನ್ನ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ರೀತಿ ಪ್ಲಾನ್ ಮಾಡಿದಾರಾ? ಆಪರೇಷನ್ ಮಾಡಿ ಮಧ್ಯಂತರ ಜಾಮೀನಿನ ಅವಧಿಯನ್ನ ಮುಂದುವರಿಸ್ತಾರಾ? ಇದೇ ಕಾರಣಕ್ಕೆ ಆಪರೇಷನ್ ಅನ್ನ ಮಾಡಿಸೋದಕ್ಕೆ ಏನಾದ್ರೂ ಮೀನಾಮೇಷ ಎಣಿಸ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಆಪರೇಷನ್ ನೆಪದಲ್ಲೇ ಮತ್ತಷ್ಟು ದಿನ ಜಾಮೀನು ಅವಧಿ ವಿಸ್ತರಣೆ ಮಾಡೋದಕ್ಕೆ ಈಗ ಪ್ಲಾನ್ ಮಾಡ್ಕೊಂಡಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಬಿಜಿಎಸ್ ಆಸ್ಪತ್ರೆಯಲ್ಲಿದ್ದಾರೆ ದರ್ಶನ್, ಆದ್ರೆ ಮಾಹಿತಿಗಳು ಏನು ಕೂಡ ಬಹಿರಂಗ ಆಗ್ತಾ ಇಲ್ಲ. ಆಪರೇಷನ್ಗೆ ದರ್ಶನ್ ಹಾಗೂ ಕುಟುಂಬಸ್ಥರ ಮನವೊಲಿಕೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಆದರೆ ಆಪರೇಷನ್ಗೆ ಡೇಟ್ ಯಾಕೆ ಫಿಕ್ಸ್ ಆಗ್ತಾ ಇಲ್ಲ? ಯಾವ ಡೇಟ್ಗೆ ಆಪರೇಷನ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಡೇಟ್ ಯಾಕೆ ಫಿಕ್ಸ್ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ, ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಆಪರೇಷನ್ ಆಗಿಲ್ಲ, ಅಡ್ಮಿಟ್ ಆಗಿ 3 ವಾರಗಳು ಕಳೀತು, ಇಮಿಡಿಯೇಟ್ಲಿ ಶಸ್ತ್ರಚಿಕಿತ್ಸೆ ಆಗಲೇಬೇಕು, ಇಲ್ಲಾಂತಂದ್ರೆ ಬಹಳ ತೊಂದರೆ ಆಗ್ಬಿಡುತ್ತೆ, ಆನಂತರ ನಡೆಯೋದಕ್ಕೂ ಆಗಲ್ಲ ಅನ್ನುವಂಥ ಮಾತನ್ನ ಖುದ್ದು ವಿಮ್ಸ್ ಆಸ್ಪತ್ರೆ ವೈದ್ಯರು ಹೇಳಿದ್ರು. ಹಾಗಾದ್ರೆ ಈಗೇನಾಯ್ತು? ಜೈಲಿನಲ್ಲಿದ್ದಾಗ ಬೆನ್ನು ನೋವು ಅಂತ ನರಳಾಟ ಕುಂಟ್ತಾ ಇದ್ರು ದಾಸ. ಹೊರಗೆ ಬರುವಾಗ, ಸೆಲ್ಗೆ ಮರಳುವಾಗ ಹಾಗಾದ್ರೆ ಮಾಡಿದ್ದೆಲ್ಲ ಕೂಡ ನಾಟಕನ? ನಿಜವಾಗಿಯೂ ಕೂಡ ಬೆನ್ನು ನೋವು, ಎಡಗಾಲಿನ ಸೆಳೆತ ಇದೆಯಾ ಇಲ್ವಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಸೆರೆವಾಸದಿಂದ ಮುಕ್ತಿ ಪಡೆಯೋದಕ್ಕೆ ಮಾಡಿರುವಂತ ಮಾಸ್ಟರ್ ಪ್ಲಾನ್ ಇದು. ತುರ್ತು ಶಸ್ತ್ರ ಚಿಕಿತ್ಸೆ ಅವಶ್ಯಕ, ಅಗತ್ಯ ಅನ್ನುವಂತ ಮಾತನ್ನ ದರ್ಶನ್ ಪರ ವಕೀಲರು ಹೇಳಿದ್ರು. ಆ ರೀತಿಯಾಗಿ ಮೆಡಿಕಲ್ ರಿಪೋರ್ಟ್ ಬಂದಿದೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಆದ್ರೆ 3 ವಾರ ಕಳೀತಾ ಬಂತು, ಇನ್ನೂ ಕೂಡ
ಆಪರೇಷನ್ ಮಾಡಿಲ್ಲ. ಇಮಿಡಿಯೇಟ್ಲಿ ಆಪರೇಷನ್ ಆಗಲೇಬೇಕು ಅಂತ ಇದ್ರೆ ಇಮಿಡಿಯೇಟ್ ಆಗಿ 2 ದಿನದಲ್ಲಿ ರಿಪೋರ್ಟ್ ಬಂದ ತಕ್ಷಣ BGSನಲ್ಲಿ ಆ ನಂತರ ಆಪರೇಷನ್ ಮಾಡೋದಕ್ಕೆ ಮುಂದಾಗ್ತಾ ಇದ್ರು. ಆದರೆ ಆ ರೀತಿ ಆಗಿಲ್ಲ. ಜೈಲಿನಿಂದ ಹೊರಗೆ ಬರೋದಕ್ಕೇನಾದರೂ ಈ ಬೆನ್ನು ನೋವಿನ ನಾಟಕ ಆಡಿದ್ರ, ಆ ರೀಸನ್ ಒಂದು ಮುಂದಿಟ್ಕೊಂಡು ಆ ಸಂದರ್ಭದಲ್ಲಿ ಹೊರಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊರಗೆ ಮಧ್ಯಂತರ ಜಾಮೀನನ್ನು ಪಡೆಯುವಂಥ ದಾರಿಗಳು ಯಾವ್ದಿದೆ ದರ್ಶನ್ ಮುಂದೆ ಅನ್ನುವಂಥದ್ದನ್ನು ಏನಾದರೂ ಯೋಚನೆ ಮಾಡಿ ಈ ಮಾಸ್ಟರ್ ಪ್ಲಾನ್ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಸೊ ಬೆನ್ನು ನೋವು ಅಂತ ಹೇಳಿ ಬಂದು ಅಡ್ಮಿಟ್ ಆಗಿದ್ದಾರೆ. ನಾವು ಎಕ್ಸಾಮಿನೇಷನ್ ಮಾಡಿದಾಗ ಕಾಲು ನೋವಿದೆ, ಬೆನ್ನಿಂದ ಕಾಲು ಎಳೆತ ಜಾಸ್ತಿ ಆಗಿದೆ, ಮತ್ತು ಕಾಲಲ್ಲಿ ವೀಕ್ನೆಸ್ ಇದೆ. ಸೊ ಎಡಗಡೆ ಕಾಲು ಸ್ವಲ್ಪ ಆಡೋದು ಸ್ವಲ್ಪ ಕಮ್ಮಿ ಆಗಿದೆ. ಸೊ ಅದರಿಂದ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ಅದಾದ್ಮೇಲೆ ಏನು ಮಾಡ್ಬೋದು ಮುಂದೆ ಚಿಕಿತ್ಸೆ ಅಂತ ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ಏನು ಇನ್ವೆಸ್ಟಿಗೇಷನ್ಸ್ ಆಗಿಲ್ಲ, ಈಗ ಜಸ್ಟ್ ಎಕ್ಸಾಮಿನೇಷನ್ ಮಾಡಿದ್ದೀವಿ. ಸೊ ಎಕ್ಸಾಮಿನೇಷನ್ ಆದಮೇಲೆ ಇವಾಗ ಇನ್ವೆಸ್ಟಿಗೇಷನ್ಸ್ ಆರ್ಡರ್ ಮಾಡಿದ್ದೀವಿ. ಸೊ ಎಲ್ಲ ಇನ್ವೆಸ್ಟಿಗೇಷನ್ಸ್ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ. ಇಲ್ಲ ಈಗ ಇನ್ನೂ ಏನು ಟೆಸ್ಟ್ ಏನು ಆಗಿಲ್ಲ, ಬರೀ ಎಕ್ಸಾಮಿನೇಷನ್ ಮಾಡಿರೋದು ಅಷ್ಟೇ. MRI ಮಾಡಬೇಕಾಗುತ್ತೆ, ಮತ್ತೆ ಎಕ್ಸ್ರೇ ಮಾಡಬೇಕಾಗುತ್ತೆ, ಮತ್ತೆ ಬೇರೆ ರಕ್ತ ಪರೀಕ್ಷೆಗಳೆಲ್ಲ ಮಾಡಬೇಕಾಗುತ್ತೆ. ಈಗ ಲಾಸ್ಟ್ ಟೈಮ್ ಕೂಡ ಈಗ ಒಂದು 3-4 ಡೇ ಅಂದ್ರೆ 1 ವೀಕ್ ಮುಂಚೆ MRI ಆಗಿತ್ತು, ಅದು ಬಿಟ್ಟು ಕೂಡ ಇನ್ನೊಂದ್ಸರಿ ಮಾಡಬೇಕು. ಇಲ್ಲ MRI ಅದು ನಮಗೆ ರಿಪೋರ್ಟ್ಸ್ ಮತ್ತೆ ಫಿಲಮ್ಸ್ ಏನು ನಮಗೆ ಲಭ್ಯ ಇಲ್ಲ. ಸೊ ಅದರಿಂದ ಇನ್ನೊಂದ್ಸಲಿ ಮಾಡಬೇಕಾಗುತ್ತೆ. ಹೇಗಿದೆ ಸರ್ ಪ್ರೆಸೆಂಟ್ ಕಂಡೀಷನ್? ಪ್ರೆಸೆಂಟ್ ಕಂಡೀಷನ್ ತುಂಬಾ ನೋವಿದೆ, ಮತ್ತೆ ಎಡಗಡೆ ಕಾಲು ಸ್ವಲ್ಪ ವೀಕ್ನೆಸ್ ಇದೆ. ಸೊ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಡಾಕ್ಟರ್ಸ್ ಹೇಳೋದನ್ನ ಗಮನಿಸ್ತಾ ಇದ್ವಿ, ಬಹಳ ನೋವಿದೆ, ಎಡಗಾಲು ವೀಕ್ನೆಸ್ ಇದೆ ಅನ್ನೋದನ್ನ ಹೇಳ್ತಾ ಇದ್ರು. ಬಹಳ ನೋವಿದ್ದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಆಪರೇಷನ್ ಮಾಡೋದೇ ಸಮಂಜಸ ಅನ್ನೋದು ಡಾಕ್ಟರ್ಸ್ಗೆ ಹಾಗಾದ್ರೆ ತಿಳಿದಿಲ್ವಾ? 3 ವಾರಗಳ ಕಾಲ ಕಾಯ್ಬೇಕಾಯ್ತಾ? ಒಂದು MRI ಸ್ಕ್ಯಾನ್ ಮಾಡಿಸು ಕೂಡ ಇಲ್ಲ ಅನ್ನೋದಾದ್ರೆ 3 ವಾರಗಳ ಕಾಲ ಏನ್ ಟ್ರೀಟ್ಮೆಂಟ್ ಕೊಟ್ರು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಈಗ ಮೊದಲು ಕೊಟ್ಟಂತ 3 ವಾರಗಳ ಹಿಂದೆ ಕೊಟ್ಟಂತ ಸ್ಕ್ರೀನ್ ಪ್ಲೇನೇ ಬದಲಾದಂತ ರೀತಿಯಲ್ಲಿ ಕಾಣಿಸ್ತಾ ಇದೆ ವೆಂಕಟೇಶ್. ಹೌದು ಅಶ್ವಿನಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಏನು ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಮಧ್ಯಂತರ ಜಾಮೀನನ್ನು ಪಡ್ಕೊಂಡು ಹೊರಗಡೆ ಬಂದಂತ ನಟ ದರ್ಶನ್ ಅವರಿಗೆ ತುರ್ತಾಗಿ ಆಪರೇಷನ್ ಆಗಬೇಕು ಅಂತ ಹೇಳಿ ಕೂಡ ವೈದ್ಯರು ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ರು. ಹಾಗಾದ್ರೆ ಆ ರಿಪೋರ್ಟ್ ಸುಳ್ಳು ಅನ್ನುವಂತ ಅನುಮಾನಗಳು ಈಗ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಬಳ್ಳಾರಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನಟ ದರ್ಶನ್ ಅವರಿಗೆ ಬೆನ್ನು ನೋವು, ಕಾಲು ಸೆಳೆತ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇತ್ತು. ಇದನ್ನ ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ಅವರಿಗೆ ಲಕ್ವ ಹೊಡೆಯ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ತುರ್ತಾಗಿ ಅವರಿಗೆ ಆಪರೇಷನ್ ಆಗಬೇಕು, ಹಾಗಾಗಿ ಮಧ್ಯಂತರ ಜಾಮೀನನ್ನ ಕೊಡ್ಲೇಬೇಕಂತ ಹೇಳಿ ಮನವಿಯನ್ನು ಮಾಡಿಕೊಂಡ್ರು. ಇದಕ್ಕೆ ನ್ಯಾಯಾಲಯವು ಕೂಡ ಪುರಸ್ಕಾರವನ್ನ ಮಾಡಿ ಅವರಿಗೆ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡ್ತು. ಬಂದ ನಂತರ ಏನು ಆಸ್ಪತ್ರೆಗೆ ಹೋಗಿ 2ನೇ ದಿನ ಅವರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದಂತ ವೇಳೆಯಲ್ಲಿ ವೈದ್ಯರು ಕೂಡ ಹೇಳಿರುವಂತದ್ದು ಅವರ ಆರೋಗ್ಯದ ಬಗ್ಗೆ ಸಮಸ್ಯೆ ಇದೆ, ಆಪರೇಷನ್ ಆಗಬೇಕು, ಎಲ್ಲ ರಿಪೋರ್ಟ್ಗಳು ಕೂಡ ಬರಬೇಕು ಅಂತ ಹೇಳಿ 48 ಗಂಟೆಗಳಲ್ಲಿ ಈ ರಿಪೋರ್ಟ್ ಬರುತ್ತೆ ಅಂತ ಹೇಳಿದ್ರು. ಈ ರಿಪೋರ್ಟ್ಗಳು ಬಂದಿಲ್ವಾ ಹಾಗಾದ್ರೆ ಅನ್ನುವಂತ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಇದಾದ ಮೇಲೆ ಅವರಿಗೆ ತುರ್ತಾಗಿ ಶಸ್ತ್ರಚಿಕಿತ್ಸೆ ಆಗಬೇಕು ಅಂತ ಹೇಳಿದವರು ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ. ಅಂದ್ರೆ ಕೇವಲ ಅವರಿಗೆ ಮೆಡಿಕಲ್ ಇಂದಾಗಿ ಗ್ರೌಂಡ್ಸ್ ಮೇಲೆ ತೆಗೆದುಕೊಂಡಿದ್ದೀವಿ ಅಂತ ತೋರಿಸೋದಕ್ಕೋಸ್ಕರ ನ್ಯಾಯಾಲಯಕ್ಕೆ ಅವರು ಆಸ್ಪತ್ರೆಗೆ ದಾಖಲಾದಂತಹ ವಿಚಾರವನ್ನ ಮಾತ್ರ ಹೇಳಿದೆ ವಿನಃ ಅದಾದ ಬಳಿಕ ಯಾವ ರೀತಿಯಾದಂತಹ ಒಂದು ಟ್ರೀಟ್ಮೆಂಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಇದುವರೆಗೂ ಹೇಳಲೇ ಇಲ್ಲ. ಹಾಗಾದ್ರೆ ಇದೆಲ್ಲ ನಾಟಕನ, ಸುಳ್ಳ ಅನ್ನುವಂತ ಅನುಮಾನ ಕೂಡ ಕಾಣ್ತಾ ಇರುವಂತದ್ದು. ಬಳ್ಳಾರಿ ಜೈಲಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಇರ್ತದಂತ ಬೆನ್ನು ನೋವು ಬೆಂಗಳೂರಿಗೆ ಬರ್ತಿದ್ದಂತ ಮಾಯ ಆಯ್ತಾ ಅನ್ನುವಂತ ಅನುಮಾನ ಕಾಡ್ತಾ ಇದೆ. ಈಗ ಅವರಿಗೆ ಫಿಸಿಯೋಥೆರಪಿನೇ ಅಂತಿಮವಲ್ಲ, ಆಪರೇಷನ್ ಕೂಡ ಆಗಬೇಕು ಅಂತ ಹೇಳಿದ್ರು. ಕುಟುಂಬಸ್ಥರ ಜೊತೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತೆ ರೋಗಿ ಒಪ್ಪಿದ ನಂತರ ಅದಕ್ಕೆ ನಾವು ಡೇಟ್ ಅನ್ನ ಫೈನಲೈಸ್ ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾದ್ರೆ ರೋಗಿ ಇನ್ನು ಇದು ಫೈನಲೈಸ್ ಮಾಡೋದಕ್ಕೆ ಒಪ್ಲಿಲ್ವಾ? ಕುಟುಂಬಸ್ಥರು ಇದಕ್ಕೆ ಬೇಡ ಅಂತ ಹೇಳಿದ್ರ, ಫಿಸಿಯೋಥೆರಪಿನೇ ಸಾಕು ಅಂತ ಹೇಳಿದ್ರ ಅನ್ನುವಂತ ಅನುಮಾನ ಕಾಡ್ತಾ ಇದೆ. ಹಾಗಾದ್ರೆ ಫಿಸಿಯೋಥೆರಪಿನೇ ಅಂತಿಮ ಆದ್ರೆ SP ಪ್ರಸನ್ನಕುಮಾರ್ ಅವರು ಕೂಡ ಈಗಾಗಲೇ ಅದನ್ನ ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. 6 ವಾರಗಳಲ್ಲಿ 5 ವಾರಗಳ ಕಾಲ ಒಂದು ಫಿಸಿಯೋಥೆರಪಿಯನ್ನ ಪಡೆದುಕೊಂಡು ಕೊನೆಯ ವಾರದಲ್ಲಿ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ ಸಿನಿಮಾದಲ್ಲಿ ನಟನೆ ಮಾಡಬೇಕಂತ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಆಪರೇಷನ್ ಆಗಿದ್ದೆ ಆದ್ರೆ ಮುಂದೆ ಅವರ ಒಂದು ಲೈಫ್ಗೂ ತುಂಬಾ ತೊಂದರೆ ಆಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಫಿಸಿಯೋಥೆರಪಿಯನ್ನೇ ಟ್ರೀಟ್ಮೆಂಟ್ ಅನ್ನ ಕೊಟ್ವಿ. ಅದು ಆಗದೇ ಇದ್ದಂತ ಸಂದರ್ಭದಲ್ಲಿ ಈಗ ಆಪರೇಷನ್ ಮಾಡಲಾಗ್ತಾ ಇದೆ. ಅದಾದ ನಂತರವೂ ಕೂಡ ಫಿಸಿಯೋಥೆರಪಿಯನ್ನ ಮಾಡಬೇಕು ಅನ್ನುವಂಥ ಅಂಶವನ್ನು ಮುಂದಿಟ್ಕೊಂಡು ಮತ್ತೆ ಒಂದು ಜಾಮೀನು ಅವಧಿ ವಿಸ್ತರಣೆಯನ್ನು ಮಾಡುವಂತಹ ಒಂದು ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇರುವಂತದ್ದು ಅಶ್ವಿನಿ. ಜೊತೆಗೆ ಡಾಕ್ಟರ್ಗಳು ಯಾಕೆ ಇದುವರೆಗೂ ಕೂಡ ಒಂದು ಹೆಲ್ತ್ ಬುಲೆಟ್ ಅನ್ನು ಕೂಡ ಹೊರಗಡೆ ಕೊಡ್ತಾ ಇಲ್ಲ? ಆಸ್ಪತ್ರೆಯಲ್ಲಿ ನಟ ದರ್ಶನ್ ಅವರ ಒಂದು ಆರೋಗ್ಯ ಸ್ಥಿತಿ ಈಗ ಹೇಗಿದೆ? ಸಹಜವಾಗಿಯೇ ಕೂಡ ಅವರ 7 ಜನ ಕೇರ್ ಟೇಕರ್ಸ್ ಅನ್ನ ಹೊರತುಪಡಿಸಿದ್ರೆ ಯಾರಿಗೂ ಕೂಡ ಅವರು ಒಳಗಡೆ ಹೋಗೋದಕ್ಕೂ ಅವಕಾಶಗಳಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಸಹಜ ಆತಂಕ ಕೂಡ ಹೆಚ್ಚಾಗ್ತಾ ಇರುವಂತದ್ದು ಅವರ ಅಭಿಮಾನಿಗಳಲ್ಲಿ. ಆರೋಗ್ಯ ಸ್ಥಿತಿ ಗಂಭೀರವಾಗಿದೆಯಾ, ಆರಾಮಾಗಿದ್ದಾರಾ, ಏನನ್ನೋದ್ರ ಬಗ್ಗೆ ಕೂಡ ಎಲ್ಲೂ ಕೂಡ ಇದುವರೆಗೂ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ರೀತಿಯಾದಂತಹ ಒಂದು ಹೈಡನ್ನ ಮಾಡ್ತಾ ಇದ್ದಾರೆ? ಕೇವಲ ಅವ್ರನ್ನ ಮಧ್ಯಂತರ ಜಾಮೀನನ್ನ ಹೊರಗಡೆ ತಂದು 6 ವಾರಗಳ ನಂತರ ಮತ್ತೆ ಎಕ್ಸ್ಟೆಂಡ್ ಮಾಡಿಕೊಂಡು ಅದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನುವಂತಹ ಪ್ಲಾನ್ ಏನೇನು ಇದೆಯಾ ಅನ್ನುವಂತಹ ಅನುಮಾನ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಅಶ್ವಿನಿ. We'll be right back.